ಸ್ವಾಗತ ಕೊಡುತ್ತಾ ಹಾಗೆ ಸಂಸ್ಥಾಪಕ ಸದಸ್ಯರಾದ GR ಅಶೋಕ್ ನಾರಾಯಣ ಅವರು ಆಗಮಿಸಿದ್ದಾರೆ. ಹಾಗೆ ಸಂಸ್ಥಾಪಕ ಸದಸ್ಯರಾದ ಶ್ರೀ ಚಂದ್ರಪ್ರಭಾ ಜೈನ್ ಅವರು, ಮುಂದಿನ ಸಾಲಿನ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ದೀನಾರ್ ಅವರು ಹಾಗೂ ಮುಂದಿನ ಕಾರ್ಯದರ್ಶಿಗಳಾದ ಅವರು ತಿಳಿಸಿಕೊಡಲಿದ್ದಾರೆ. ಚಾಮರಾಜನಗರ ರೋಟರಿ ಸಂಸ್ಥೆಯು ಪ್ರಾರಂಭವಾಗಿ 56 ವರ್ಷಗಳು ತುಂಬಿದ್ದು, ಕ್ಲಬ್ನ ಸದಸ್ಯರು ಹಾಗೂ ಮಹಾದಾನಿಗಳಿಂದ ಹಲವಾರು ಸಾಮಾಜಿಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತೇವೆ. ಅವುಗಳಲ್ಲಿ ಪ್ರಮುಖವಾದ ಪಲ್ಸ್ ಪೋಲಿಯೋ ನಿರ್ಮೂಲನಾ ಕಾರ್ಯಕ್ರಮ, ಉಚಿತ ಕಣ್ಣಿನ ತಪಾಸಣಾ ಶಿಬಿರ, ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಹಲವು ಕಾರ್ಯಕ್ರಮ, ಸಂತ ಜೋಸೆಫ್ ಆಸ್ಪತ್ರೆಗೆ ಹೆರಿಗೆ ವಾರ್ಡ್ಗೆ 20 ಲಕ್ಷ ರೂಪಾಯಿಗಳು ಸಲಕರಣೆ, ಸಿಮ್ಸ್ ಆಸ್ಪತ್ರೆ ರಕ್ತನಿಧಿ ಕೇಂದ್ರಕ್ಕೆ ಸುಮಾರು 40 ಲಕ್ಷ ರೂಪಾಯಿ ಸಲಕರಣೆ, ಚಾಮರಾಜನಗರ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಿಯಾಯಿತಿ ದರದಲ್ಲಿ ಡಯಾಲಿಸಿಸ್ ಸೇವೆ, ಬಸ್ ತಂಗುದಾಣ ನಿರ್ಮಾಣ, ಹಲವರಿಗೆ ಆರ್ಥಿಕ ನೆರವು, ತರಬೇತಿ, ನಿರ್ಗತಿಕರಿಗೆ ಹಲವಾರು ಕಾರ್ಯಕ್ರಮಗಳನ್ನು, ನೂರಾರು ಕಾರ್ಯಕ್ರಮಗಳನ್ನು ನಮ್ಮ ರೋಟರಿ ಸಂಸ್ಥೆ ನಡೆಸಿಕೊಂಡು ಬಂದಿರುತ್ತೇವೆ. ಈಗ ನನ್ನ ಅವಧಿಯ 300ನೇ ಕಾರ್ಯಕ್ರಮ ಅಂದರೆ ಒಂದು ವರ್ಷದಲ್ಲಿ 300 ಕಾರ್ಯಕ್ರಮ ಮಾಡಲು ಇಚ್ಛಿಸಿದ್ದೇನೆ. ತಿಂಗಳು ಭಾನುವಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ಸಂಪೂರ್ಣ ವಿವರವನ್ನು PDC ನಾಗಾರ್ಜುನ ಅವರು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಅಧ್ಯಕ್ಷರು ಹೇಳಿದಂಗೆ ರೋಟರಿ ಸಂಸ್ಥೆ ಕಳೆದ 56 ವರ್ಷಗಳಿಂದ ಹಲವಾರು ಸೇವಾ ಕಾರ್ಯಕ್ರಮಗಳಲ್ಲಿ ಚಾಮರಾಜನಗರ ರೋಟರಿ ಸಂಸ್ಥೆ ತನ್ನ ತೊಡಗಿಕೊಂಡಿದೆ. ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಉಪಯುಕ್ತವಾದ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ. ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣ ಒಂದು ವಿಚಾರ ಹೇಳಿದ್ರು, ನಾನು ನಮ್ಮ ಜಿಲ್ಲೆಯಲ್ಲಿರುವಂತ ಈ ಕೈಕಾಲು ಕಳೆದುಕೊಂಡಿರುವಂತವರಿಗೆ ಕೃತಕ ಕಾಲು ಅಥವಾ ಕೈಗಳನ್ನ ಒಂದು ಶಿಬಿರವನ್ನ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾನು ಅಧಿಕಾರ ವಹಿಸಿಕೊಂಡಿದ್ದೇನೆ ಅಂತ ಅವರ ಈ ಮಹಾ ಆಕಾಂಕ್ಷೆ ಈಗ ಪೂರೈಸುವಂತೆ ಬಂದಿದೆ. ರೋಟರಿಯ ಒಂದು ವಿಶಿಷ್ಟತೆ ಏನು ಅಂದ್ರೆ, ನಾವು ಜನರಿಗೆ ಏನ್ ಬೇಕೋ ಆ ಸೇವಾ ಕಾರ್ಯಕ್ರಮಗಳನ್ನ ನೀಡ್ತೇವೆ. ನಾವು ಸುಮ್ಮನೆ ಪ್ರಾಜೆಕ್ಟ್ಸ್ ಮಾಡಬೇಕು ಅನ್ನೋದೇನು ಮಾಡಲ್ಲ. ಅವರಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಮಾಡ್ತೇವೆ. ನಮಗನ್ನಿಸ್ತು, ನಮಗೆ ಮತ್ತೆ ನಾವು ಈ ಅಂಗವಿಕಲರ ಪುನರ್ವಸತಿ ಕೇಂದ್ರ, ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ಜೊತೆ ಸಹಕರಿಸಿದಾಗ ಜಿಲ್ಲೆಯಲ್ಲಿ 150ಕ್ಕಿಂತಲೂ ಹೆಚ್ಚು ಜನರು ಈ ಒಂದು ಕೃತಕ ಕಾಲು ಜೋಡಣೆಗೋಸ್ಕರ ಕಾದಿದ್ದಾರೆ. ಅವರಿಗೆ ನೀವು ಮಾಡಿಬಿಟ್ರೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು. ಅದನ್ನ ನಾವು ಕಳೆದ 1 ವರ್ಷಗಳಿಂದ ಬಹಳಷ್ಟು ವಿಚಾರಿಸಿ, ಸುಮ್ಮನೆ ಕಾಲ್ ಮಾಡ್ಕೊಳ್ಳೋದ್ರಲ್ಲಿ ಏನು ಉಪಯೋಗ ಇಲ್ಲ. ಆ ಕಾಲ್ ಹಾಕೊಂಡ್ಮೇಲೆ ಅವ್ರಿಗೆ ಅದು ಉಪಯೋಗ ಆಗಬೇಕು. ಅಂದ್ರೆ ಅವರಿಗೆ ಯಾವುದೇ ರೀತಿಯಾದ ಓಡಾಟ ಇರಲ್ಲ. ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರ ಕೆಲಸಗಳನ್ನು ಮಾಡ್ಕೋಬೇಕಾದ್ರೂ ಕೂಡ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮತ್ತೆ ಎಕನಾಮಿಕಲಿ, ಆರ್ಥಿಕವಾಗಿ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ತಪ್ಪಿಸೋಕ್ಕೋಸ್ಕರ ಈ ಕೃತಕ ಕಾಲು ಜೋಡಣೆಯನ್ನು ನಾವು ಮಾಡ್ತಿದ್ದೀವಿ. ಕಾಲು ಅಥವಾ ಕೈ, ಈ ಕಾಲು ಅಥವಾ ಕೈ ಕೊಡೋದ್ರಿಂದ ಅವರು ನಡೆದಾಡ್ಬೋದು, ಅವರೇ ಓಡಾಡ್ಬೋದು, ಅವರ ಸೈಕಲ್ ತುಳಿಬೋದು, ಅವರ ಕೆಲಸಗಳನ್ನ ಅವರೇ ಮಾಡ್ಬೋದು. ಅಂದ್ರೆ ಕೈ ಇಲ್ಲದೆ ಇರೋರು ಕೂಡ ಕೈ ಹಾಕ್ಕೊಟ್ರೆ ಅವ್ರು ಊಟ ಮಾಡೋದಾದ್ರೂ ಆಗಲಿ, ಅಥವಾ ಡ್ರೈವ್ ಮಾಡಿ ಸ್ಕೂಟರ್ ಅಥವಾ ಸೈಕಲ್ನ ಡ್ರೈವ್ ಮಾಡೋಕ್ಕಾದ್ರೂ ಆಗಲಿ, ಆ ಥರ ಕೈ ಅಥವಾ ಕಾಲುಗಳನ್ನ ನಾವು ಹಾಕ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈಗಾಗಲೇ ನಮ್ಮಲ್ಲಿ ಈಗಾಗಲೇ 100 ಜನ ಈಗಾಗಲೇ ಈ ಶಿಬಿರಕ್ಕೆ ನಮ್ಮನ್ನು ನೋಂದಾಯಿಸಿಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮ ರೋಟರಿ ಜೊತೆ ಕಳೆದ 56 ವರ್ಷಗಳಿಂದ ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಅವರು ನಾವು ಮಾಡ್ತಿರುವ ಕೆಲಸಗಳನ್ನ ಜನರಿಗೆ ತಲುಪಿಸಿ ಹೇಳ್ತಾ ಇದ್ದಾರೆ. ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಒಂದು ಪ್ರಚಾರ ಮತ್ತು ಜಾಸ್ತಿ ಜನರಿಗೆ ಇದು ತಲುಪೋ ರೀತಿ ನಾವು ಎಷ್ಟು ಜನ ಬಂದರೂ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಒಂದು ಕೈ ಅಂದರೆ ಮಂಡಿಯಿಂದ ಕೆಳಗಡೆ ಒಂದು ಕಾಲು ಮಾಡಿಸ್ಬೇಕಾದ್ರೆ ಸುಮಾರು 6,000 ರೂಪಾಯಿ ನಮಗೆ ಖರ್ಚಾಗುತ್ತೆ. ಮಂಡಿಯಿಂದ ಮೇಲ್ ಮಾಡಿಸಿದ್ರೆ ಸುಮಾರು ಒಂದು 10,000 ರೂಪಾಯಿ ಅಷ್ಟು ಖರ್ಚಾಗುತ್ತೆ. ಕೈ ಜೋಡಣೆ ಒಂದು 15,000 ರೂಪಾಯಿ. ಅಂದರೆ ಆಟೋಮೇಟೆಡ್ ಕೈ, ಅಂದರೆ ಅವರು ಊಟ ಮಾಡೋದಕ್ಕೆ, ಗಾಡಿ ಓಡಿಸೋದಕ್ಕೆಲ್ಲ ಹೆಲ್ಪ್ ಆಗೋ ರೀತಿ ಎಲೆಕ್ಟ್ರಾನಿಕ್ ಉಪಯೋಗದೊಂದಿಗೆ ಉಪಯೋಗ ಆಗುವಂಥ ಕೈಗಳನ್ನು ಕೊಡುವಂಥ ಯೋಜನೆ ಇದೆ. ನಮಗೆ ಜಾಸ್ತಿ ಜನ ಬಂದರಷ್ಟು ನಮಗೆ ಈ ಒಂದು ಯೋಜನೆ ಸಾಫಲ್ಯತೆ ಇದೆ. ನಿಮ್ಮ ಒಂದು ಪ್ರಚಾರದ ಮೂಲಕ ಜಾಸ್ತಿ ಜನ 10ನೇ ತಾರೀಕು ವೈದ್ಯರ ಹತ್ರ ಬಂದರೆ, ಅವರು ವೈದ್ಯರು ಎಲ್ಲರಿಗೂ ಇದನ್ನು ಹಾಕೋಕ್ಕಾಗೋದಿಲ್ಲ. ಅಂದರೆ ಅವರಿಗೆ ಕೆಲವು ಬೇಸಿಕ್ ಕಂಡೀಷನ್ಸ್ ಇದೆ. ಅಂಥವ್ರಿಗೆ ಮಾತ್ರ ಈ ಕೈ ಅಥವಾ ಕಾಲುಗಳು ಯಾವ್ದು ಬೇಕಾದ್ರೆ ಹಾಕ್ಬೋದು. ಮಂಡಿ ಕೆಳಗಡೆ ಇರುವಂಥ ಕಾಲುಗಳನ್ನ ಯಾರಿಗೆ ಬೇಕಾದ್ರೆ ಹಾಕ್ಬೋದು. ಆದರೆ ಮಂಡಿ ಮೇಲೆ ಹಾಕಿರುವಂಥವ್ರಿಗೆ ಅದು ಉಪಯೋಗ ಆದ್ರೆ ಮಾತ್ರ ಅವರು ಸೆಲೆಕ್ಟ್ ಮಾಡ್ತಾರೆ, ಬಾಕಿಯವ್ರನ್ನ ಸೆಲೆಕ್ಟ್ ಮಾಡೋದಿಲ್ಲ. ಅದರಿಂದ ದಯವಿಟ್ಟು ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆ, ನಾಟ್ ಓನ್ಲಿ ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲ, ಸುತ್ತಮುತ್ತಲ ಅಂದರೆ ನಂಜನಗೂಡು, ನರಸೀಪುರ, ಈ ಥರ ಅಂದರೆ ನಿಮ್ಮ ಎಲ್ಲ ಆವೃತ್ತಿಯಲ್ಲೂ ಈ ಒಂದು ವಿಷಯ
ಜನರಿಗೆ ತಲುಪುವಂತಾದರೆ ಜನರು ಹೆಚ್ಚಿಗೆ ಬಂದರೆ ಅದು ನಮಗೆ ನಾವು ಮಾಡಿದ ಕೆಲಸಕ್ಕೆ ಯಶಸ್ವಿ ಆಗುತ್ತೆ